ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ನನಗೆ ಫಸ್ಟ್ ವಿಡಿಯೋ. ನಾನು ಮಂತ್ರಾಲಯಕ್ಕೆ ಒಬ್ಬಳೇ ಹೋಗಿದ್ದು ವಿಡಿಯೋ. ನನ್ನ ಎಕ್ಸ್ಪೀರಿಯೆನ್ಸನ್ನು ನಾನು ಶೇರ್ ಮಾಡ್ಕೊಬೇಕು ಅಂತ ಇದ್ದೀನಿ. ನಾನು ರಾಜಹಂಸದಲ್ಲಿ ಟಿಕೆಟ್ ಬುಕ್ ಮಾಡಿದ್ದೆ. ನೈಟ್ 9 o'clock ಆಗಿತ್ತು. ಸೊ ನಾನು ರಾಜಹಂಸದಲ್ಲಿ 9 o'clock ಬಸ್ ಹತ್ತಿದೆ. ಅಲ್ಲಿಂದ 5:30ಗೆ ನನಗೆ ಮಂತ್ರಾಲಯ ಬಸ್ ಸ್ಟಾಪಿಗೆ ಬಿಟ್ಟರು. ಆಮೇಲೆ ಅಲ್ಲಿ ಫ್ರೆಶ್ ಅಪ್ ಆಗಿ ಜಸ್ಟ್ ನಾನು ರೂಮ್ ತೊಗೊಂಡಿಲ್ಲ, ಫ್ರೆಶ್ ಅಪ್ ಆಗಿ ಲಾಕರಲ್ಲಿ ನನ್ನ ಬ್ಯಾಗ್ ಇಟ್ಟು ದರ್ಶನಕ್ಕೆ ನಿಂತ್ಕೊಂಡೆ. ಇವಾಗೆಲ್ಲ ತುಂಬ ಚೇಂಜಸ್ ಮಾಡಿದ್ದಾರೆ ಮಂತ್ರಾಲಯದಲ್ಲಿ. ತುಂಬ ಕ್ಯೂ ಸಿಸ್ಟಮ್ ಎಲ್ಲನೂ ತುಂಬ ಚೇಂಜಸ್ ಆಗಿದೆ. ಈ ಥರ ಎಲ್ಲ ಮುಂಚೆ ಇರಲಿಲ್ಲ. ನಮಗೆ ಡೈರೆಕ್ಟಾಗಿ ನಾವು ದೇವಸ್ಥಾನದ ಒಳಗೆ ಹೋಗ್ಬೋದಿತ್ತು. ಸೊ ಈ ಕ್ಯೂ ಅಲ್ಲಿ ಹೋಗಿ ನನಗೆ ಒಂದು ಹಾಫ್ ಆನ್ ಅವರಿಗೆಲ್ಲ ದರ್ಶನ ಆಯಿತು. ದರ್ಶನ ಇವಾಗ ತುಂಬ ಆ್ಯಕ್ಚುಲಿ ಬೇಗ ಬೇಗ ಹೋಗಿ ಅಂತ ತಳ್ತಾ ಇದ್ದಾರೆ. ಮುಂಚೆ ಆದರೆ ಅಟ್ಲೀಸ್ಟ್ ನಮಗೆ ತೃಪ್ತಿ ಆಗೋಷ್ಟು ದೇವ್ರನ್ನ ನೋಡ್ಬೋದಿತ್ತು. ಇದು ನಾನು ಕ್ಯೂ ಅಲ್ಲಿ ನಿಂತಿದ್ದು. ಅವತ್ತು ದ್ವಾದಶಿ ಆಗಿರೋದ್ರಿಂದ ರಾಯರ ದರ್ಶನ ಈ ಥರ ನನಗಾಯಿತು. ನನಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸು. ಮೊದಲನೇ ಸತಿ ಒಬ್ಬಳೇ ನಾನು ಮಂತ್ರಾಲಯಕ್ಕೆ ಹೋಗಿದ್ದು. ತುಂಬ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ. ಅಲ್ಲಿ ಮಂತ್ರಾಲಯದಲ್ಲಿ ದರ್ಶನ ಮಾಡಿಕೊಂಡೆ. ಒಂದು ಸತಿ ನನಗೆ ಖುಷಿ ಆಗಿಲ್ಲ, ನೆಮ್ಮದಿ ಆಗಿಲ್ಲ ಅಂತ ಇನ್ನು 2 ಸತಿ ದರ್ಶನ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಅನ್ನಪ್ರಸಾದಕ್ಕೆ ಹೋಗಿ ಅಲ್ಲಿ 11 ಗಂಟೆಗೆ 11 o'clockಗೆ ನಿಮಗೆ ಅನ್ನಪ್ರಸಾದ ಕೊಡ್ತಾರೆ. ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಅಲ್ಲೇ ಮಂತ್ರಾಲಯದ ದೇವಸ್ಥಾನದಲ್ಲೇ ಕೂತ್ಕೊಂಡು ಆಮೇಲೆ ಮತ್ತೆ ಆಚೆ ಬಂದು ಎಲ್ಲ ಬೇರೆ ಪ್ಲೇಸಸ್ ನೋಡೋಕ್ಕೆ ಹೋದೆ. ಸೊ ನನಗೆ ರಾಯರು, ನಾನು 9 ವಾರಗಳ ವ್ರತ ಮಾಡ್ತಿರೋದ್ರಿಂದ ನಾನು ಅಂದ್ಕೊಳ್ತಾ ಇದ್ದೆ ಈ 9 ವಾರದಲ್ಲಿ ರಾಯರ ಸನ್ನಿಧಿಗೆ ಹೋಗಿ ಬರಬೇಕು ಅಂತ. ಸೊ ನನಗೆ ರಾಯರು ಕರ್ಸ್ಕೊಂಡು ನಾನು ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಹೋಗೋಕ್ಕಾಗಿರಲಿಲ್ಲ. ಐ ಮೀನ್ ಈ 9 ವಾರಗಳಲ್ಲಿ 9 ವಾರಗಳಲ್ಲಿ. ಬಟ್ ಸಡನ್ನಾಗಿ ನನಗೇನೋ ಅನ್ನಿಸ್ತು, ಸರಿ ಹೋಗ್ಬರೋಣ ಅಂತ. ನಾನು ಒಬ್ಬಳೇ ಯಾವತ್ತೂ ಎಲ್ಗೂ ಓದೋಳೆ ಅಲ್ಲ. ಫಸ್ಟ್ ಟೈಮ್ ಒಬ್ಬಳೇ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದೀನಿ. ಸಡನ್ನಾಗಿ ನಾನೇ ಬುಕ್ ಮಾಡಿಕೊಂಡೆ ಹೋಗಬೇಕು ಅಂತ ಅನಿಸಿ ರಾಯರು ನೀಟಾಗಿ ದರ್ಶನ ಕೊಟ್ಟರು. ಹುಷಾರಾಗಿ ಬಂದಿದ್ದೀನಿ. ಸೊ ಐ ಆಮ್ ಹ್ಯಾಪಿ. ಇನ್ಮೇಲೆ ಎಲ್ಲ ಕಡೆ ಒಬ್ಬಳೇ ಓಡಾಡೋ ಧೈರ್ಯ ಅಂತೂ ಬಂದಿದೆ. ನನಗೆ ರಾಯರು ಜೊತೇಲಿ ಇರ್ತಾರೆ ಅನ್ನೋ ನಂಬಿಕೆ. ಅದಾದಮೇಲೆ ನಾನು 2 o'clockಗೆ ರಾಯರದು ಅದು ಕ್ಲೋಸ್ ಮಾಡ್ತಾರೆ ಟೆಂಪಲ್ಲು. ಅವಾಗ ನಾನು ಆಚೆ ಬಂದು ಬೇರೆ ಕಡೆ 5 ಪ್ಲೇಸಸ್ ತೋರಿಸ್ತಾರೆ. 150 ಕೊಟ್ಟರೆ ಅಲ್ಲಿಗೆ ಹೋದೆ. ಅಂದರೆ ಒಂದು ಅಭಯ ಆಂಜನೇಯ, ಬಿಚ್ಚಾಲೆ, ಮತ್ತು ರಾಯರ ವಾಸ ಮಾಡಿರೋ ಸ್ಥಳ, ಮತ್ತು ಇದು ಲಕ್ಷ್ಮೀ ದೇವಸ್ಥಾನ, ಮತ್ತು ಪಂಚಮುಖಿ ಆಂಜನೇಯ ದೇವಸ್ಥಾನ ತೋರಿಸ್ತಾರೆ. ಅಲ್ಲೂ